ಸಪ್ತಸಾಗರದಾಚೆ ರಿಸಲ್ಟ್ಸ್ ನಿಮ್ಮ ಪ್ರಕಾರ ಹೆಂಗೆ ಅಂತ? ಅಂದರೆ ಅದು ಫಿಲಮ್ ಮೇಕರ್, ಫಿಲ್ಮ್ ಡೈರೆಕ್ಟ್ರಾಗಿ ನನಗೆ ಥಿಯೇಟ್ರನ್ನ ನನಗೂ 100 ಕೋಟಿ ಆಗಬೇಕು, ನನಗೂ 150 ಕೋಟಿ ಎಲ್ಲ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಅದಿಲ್ಲ ಅಂತಿಲ್ಲ. ನಾನೇನೋ ಬರೀ ಜನರಿಗೆ ಬರೀ ಸಿನಿಮಾ ಮಾತ್ರ ಇಷ್ಟ ಆಗಬೇಕು, ಒಳ್ಳೆ ಸಿನಿಮಾ, ದುಡ್ಡೆಲ್ಲ ಮ್ಯಾಟ್ರ್ ಆಗಲ್ಲ, ಆ ಥರ ಅಲ್ಲ. ನಂಗೆ 100 ಕೋಟಿ ಆದರೆ ನಾನು ಬೇರೆಯವ್ರಿಗಿಂತ ಸಿಕ್ಕಾಪಡೆ ಖುಷಿ ಇರ್ತಿದ್ದ ಅದು. ಬಟ್ ಅದು ಅಂದರೆ ನಮಗೆ ಸಿನಿಮಾ ನಾವು ಏನು ಬಜೆಟಲ್ಲಿ, ಏನು ಪ್ಲ್ಯಾನಿಂಗಲ್ಲಿ ಅಂತ ಅಂದ್ಕೊಂಡ್ವಿ, ಅದಕ್ಕಿಂತ ತುಂಬಾ ಒಳ್ಳೆ ರಿಟರ್ನ್ಸ್ ಬಂದಿದೆ. ಪ್ರೊಡ್ಯೂಸರ್ ಖುಷಿಯಾಗಿದ್ದರು. ಸಿನಿಮಾ ನಾವು ಹೆಂಗೆ ಮಾಡಬೇಕು ಅಂತ ಅಂದ್ಕೊಂಡ್ವೋ ಹಂಗೆ ಮಾಡೋಕ್ಕೆ ಅವಕಾಶ ಆಯಿತು. ನಾನು ಅದಕ್ಕೆ ರಕ್ಷಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಯೂಶ್ವಲಿ ಆ ಥರ ಒಂದು ಸಿನಿಮಾ ಮಾಡಿ ಇಲ್ಲ 2 ಭಾಗದಲ್ಲಿ ರಿಲೀಸ್ ಮಾಡೋಣ ಅಂತೆಲ್ಲ ಹೇಳಿದಾಗ ಅದನ್ನು ಹೌದಾ ಮಗ ನಿಂಗೆ ಅನಿಸ್ತಾ ಇದೆಯಾ, ಓಕೆ ನೋಡೋಣ ಒಂದ್ಸಲಿ ಫಿಲಮು, ಓಕೆ ಮಾಡೋಣ ಅಂದರೆ ನಂಗೆ ಆ ಥರ ಬ್ಯಾಕಿಂಗು ಸಪೋರ್ಟ್ ಸಿಕ್ಕಿದ್ದು ನಿಜವಾಗ್ಲೂ ನಾನು ಅದನ್ನು ಲೈಫಲ್ಲಿ ಮರೆಯಲ್ಲ. ಸೊ ನನಗೆ ತುಂಬ ಖುಷಿ ಇದೆ, ರಕ್ಷಿತಿಗೆ ತುಂಬ ಖುಷಿ ಇದೆ ದಟ್ ಈ ಥರ ಒಂದು ಸಿನಿಮಾ ನಾವು ಮಾಡಿದ್ವಿ ಅಂತ. ಸೊ ಇದರಲ್ಲಿ ಆ್ಯಕ್ಚುಲಿ ಏನು ಸಿಗಬೇಕಾಗಿತ್ತು ಅನ್ನೋದು ನಾವು ಹೇಳೋಕ್ಕಾಗಲ್ಲ. ನಮಗೇನು ಸಿಗಬೇಕಾಗಿತ್ತು ಸಿಗ್ತಾ ಇದೆ, ಅದು ತುಂಬ ಖುಷಿ. ಇನ್ನು ಮ್ಯಾಟ್ರ್ ಆಗಲ್ಲ ಅಂತ.